ಅಶೋಕ್ ಗೌಡ್ರೆ, ಅಲ್ಲಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಿದ್ದವರಿಗೆ ಪರ್ಯಾಯ ವ್ಯವಸ್ಥೆ ಕೊಡ್ತೀವಿ, ಇಲ್ಲಿ ವ್ಯಾಪಾರ ಮಾಡಬೇಡಿ ಅಂತ ಹೇಳಿ ಹೇಳಿದ್ರಂತೆ. ಬಟ್ ಪರ್ಯಾಯ ವ್ಯವಸ್ಥೆ ಮಾಡಿರ್ಲಿಲ್ಲ. ಈಗ ಪರ್ಯಾಯ ವ್ಯವಸ್ಥೆ ಮಾಡಬೇಕಾಗಿದ್ದ ಜವಾಬ್ದಾರಿ ಯಾರ್ದು? ಈಗ 7 ಮಂದಿ ಬಲಿಯಾದ್ಮೇಲೆ ಇನ್ಮೇಲೆ ಇಲ್ಲಿ ಯಾರು ಬೀದಿ ಬದಿ ವ್ಯಾಪಾರ ಮಾಡೋ ಹಂಗಿಲ್ಲ. ಹಂಗಂದ್ರೆ ಎಲ್ಲಿ ಹೋಗ್ಬೇಕು? ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಿ ಒಂದ್ ಹೊತ್ತಿನ ಊಟ ಹುಡ್ಕೊಳ್ತಾ ಇದ್ದ ಬೀದಿ ಬದಿ ವ್ಯಾಪಾರಿಗಳು ಯಾರೊಂದು ದೋಷಿಗಳು ಅಂತ ಮಾಡೋಣ? ಇದರಲ್ಲಿ 3 ವಿಚಾರ ಬರುತ್ತೆ. ಒಂದು, ಬೀದಿ ಬದಿ ವ್ಯಾಪಾರಿಗಳು ಯಾರಿದ್ದಾರೆ ಅವ್ರಿಗೋಸ್ಕರನೇ ಒಂದು ಸೆಂಟ್ರಲ್ ಗವರ್ನಮೆಂಟ್ ಒಂದು ಸ್ಕೀಮ್ ತಂದಿದೆ. ಆ ಸ್ಕೀಮ್ ಪ್ರಕಾರ ಏನು ಅಂತ ಹೇಳಿದ್ರೆ 60% ಸೆಂಟ್ರಲ್ ಗವರ್ನಮೆಂಟ್ ಕೊಡ್ತದೆ, 40% ರಾಜ್ಯ ಸರ್ಕಾರ ಕೊಡುತ್ತೆ. ಅವರ ಬದುಕನ್ನು ಸುಸ್ಥಿರ ಮಾಡಲಿಕ್ಕೆ ಅದರಲ್ಲಿ 2 ವಿಚಾರ. ಒಂದು, ಅವರಿಗೆ ದಿನನಿತ್ಯಕ್ಕೆ ಬೇಕಾಗ್ತಕ್ಕಂತಹ ಅಮೌಂಟ್ ಏನಿದೆ ಅದು, ಜೊತೆಗೆ ಅವರ ಬದುಕನ್ನು ಕಟ್ಕೊಳ್ಳಿಕ್ಕೆ ಅಂದ್ರೆ ತಳ್ಳೋ ಗಾಡಿ ಇರ್ಬೋದು ಅಥವಾ ಅವ್ರಿಗೆ ಬೇಕಾಗಿರ್ತಕ್ಕಂಥ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಏನಾದ್ರು ಹೇಳೋದಾದ್ರೆ ಅದು. ಈ 2 ವಿಚಾರಗಳನ್ನ ಇಟ್ಕೊಂಡು ಕೇಂದ್ರ ಸರ್ಕಾರ ಒಂದು ಯೋಜನೆ ರೂಪಿಸಿತ್ತು. ಆಗ 60% ಏನ್ ಬರ್ತಾ ಇದೆ ಕೇಂದ್ರದಿಂದ ಅದು ಬರ್ತಾ ಇದೆ. ಆದ್ರೆ 40% ಸ್ಟಾಪ್ ಆಗಿ 36 ತಿಂಗಳಾಗಿದೆ. ಈಗ ಒಂದೇ ₹1 ಕೊಟ್ಟಿಲ್ಲ ಅಂತಕ್ಕಂಥದ್ದು ನೀವು ಬೇಕಾದ್ರೆ ಡಿಪಾರ್ಟ್ಮೆಂಟ್ಗಳ RTI ಹಾಕಿದ್ರೆ ಗೊತ್ತಾಗ್ತದೆ ವಿಚಾರ. ಆದ್ರೆ ಅಂದ್ರೆ ಬದುಕನ್ನ ಸುಸ್ಥಿರ ಮಾಡಲಿಕ್ಕೆ ಯಾವುದೇ ರೀತಿ ಕಾರ್ಯಯೋಜನೆಗಳನ್ನ ರಾಜ್ಯ ಸರ್ಕಾರ ಮಾಡ್ತಿಲ್ಲ ಅಂತಕ್ಕಂತಹ ವಿಚಾರಕ್ಕೋಸ್ಕರ ಹೇಳಿದೆ ಇದನ್ನ. ಆಯ್ತು. ಈಗ ಇನ್ನೂ ಒಂದು, ಆ ಬೋರಿಂಗ್ ಆಸ್ಪತ್ರೆ ಸುತ್ತಮುತ್ತ ಅಥವಾ ಶಿವಾಜಿನಗರಲ್ಲಿ ತತ್ಸುಮಾರು ಪ್ರತಿಯೊಂದು ರೋಡನ್ನು ಸಹ ಅಲ್ಲಿ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ. ಅವರಿಗೆ ರಸಲ್ ಮಾರ್ಕೆಟ್ ಅಂತಿದೆ. ಆ ರಸಲ್ ಮಾರ್ಕೆಟ್ ಅಲ್ಲದೆ ಅದ್ರ ಸುತ್ತ ರಸಲ್ ಮಾರ್ಕೆಟ್ ಸುತ್ತ ಇದ್ದಂತಹ ಏನೊಂದು ಮುಂಚೆ ಪಾರ್ಕಿಂಗ್ ಲಾಟ್ ಇತ್ತು, ಅಂದ್ರೆ ರಸಲ್ ಬ್ರಿಟಿಷರು ಸ್ಥಾಪನೆ ಮಾಡಿದಾಗ ಅದನ್ನೆಲ್ಲ ಇವಾಗ ಬೀದಿ ಬದಿ ವ್ಯಾಪಾರಿಗಳಿಗೆ ಅಂತ ಏರ್ ಮಾರ್ಕೆಟ್ ಇದ್ದಾರೆ. ಜೊತೆಗೆ ಶಿವಾಜಿನಗರ್ ಬಸ್ ಸ್ಟಾಪ್ ನಲ್ಲೂ ಸಹ ಇವರಿಗೆ ಒಂದು ಜಾಗ ಕೊಡಬೇಕು ಅಂತ ಹೇಳಿ ಒಂದು ಕಾರ್ಯಯೋಜನೆ ಆಗಿತ್ತು. ಆದ್ರೆ ಯಾವ ಕಾರ್ಯಯೋಜನೆಯೂ ಸಹ ಕಾರ್ಯಗತ ಆಗಿಲ್ಲ ಅಂತಕ್ಕಂಥದ್ದು ಗಣನೀಯವಾದ ವಿಚಾರ. ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಯಾವ ಸರ್ಕಾರ ಆಗ್ಲಿ ಯಾವ್ದು ಅಧಿಕಾರಿಗಳಾಗ್ಲಿ ಅಲ್ಲಿ ಆ ಬೀದಿ ಬದಿ ವ್ಯಾಪಾರಿಗಳನ್ನ ನೋಡಪ್ಪ ನಿನಗೆ ಒಂದು ಸ್ಥಳ ನಿಗದಿ ಮಾಡಿದೀವಿ, ನೀನ್ ಅದರಲ್ಲಿ ದುಡ್ಡು ಕಟ್ಟಬೇಡ. ಯಾಕಂದ್ರೆ ಅವ್ರು ಏನಕ್ಕೆ ಅವ್ರು ಹೋಗಲ್ಲ ಅಂತ ಹೇಳಿದ್ರೆ ಇಲ್ಲಿ ₹100 ಕೊಡ್ಬೇಕು ಅವರು, ಇಲ್ಲಿ ರಸ್ತೆ ಮೇಲೆ. ಅಲ್ಲಿ ಹೋದ್ರೆ ₹5,000 ಕಿತ್ಕೊಂತಾರೆ ಕಾರ್ಪೊರೇಷನ್ ಎಂಪ್ಲಾಯೀಸ್ ಅವರಿಗೆಲ್ಲ ಸೇರ್ಕೊಂಡು, ಇನ್ಕ್ಲೂಡಿಂಗ್ ಪೊಲೀಸರು ಸೇರಿ. ಸ್ವಾತಿ ಅವರು ಹೇಳ್ತಾ ಇದ್ರು BBMP 2008 ಅಲ್ಲಿ ಆಗೋಯ್ತು, BMP ಇಂದ 2008 ಅಲ್ಲಿ BBMP ಆಗೋಯ್ತು ಅಂತ. ಇಲ್ಲ, 2006 ಅಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದಂತ ಸಂದರ್ಭದಲ್ಲಿ 101 ಗ್ರಾಮ ಪ್ಲಸ್ 7 CMCಗಳನ್ನ ಸೇರಿಸಿಕೊಂಡು ಆಗ BMP ಅಂತ ಮಾಡಿದ್ರು. ಅವಶ್ಯಕತೆ ಯಾಕಿತ್ತು ಅಂತ ಹೇಳಿದ್ರೆ, ಈ CMCಗಳಲ್ಲಿ ಯಾವುದೇ ರೀತಿ ಆಡಳಿತ ಕಂಟ್ರೋಲ್ ಬರ್ತಾ ಇರಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಅದನ್ನು ಸೇರಿಸಲೇಬೇಕಿತ್ತು. 101 CMC ಮತ್ತು ಆವತ್ತಿನ BMP ಮಧ್ಯದಲ್ಲಿ ಈ ಗ್ರಾಮಗಳು ಬರ್ತಾ ಇತ್ತು. ಅದರಿಂದಾಗಿ ಈ ಸಮಸ್ಯೆ ಆಗ್ತಾ ಇದೆ. ಅದನ್ನ ಒಂದೇ ಸತಿ ನಾವು ಪರಿಹಾರ ಮಾಡಬೇಕು ಅಂತ ಹೇಳಿ 101 ಗ್ರಾಮ ಮತ್ತು 7 CMCಗಳನ್ನ BMP ಆಗಿ ಮಾಡಿದ್ದು. ಸಮಸ್ಯೆ ಖಂಡಿತವಾಗ್ಲೂ ಬಂದಿದ್ದು ಆವಾಗಲ್ಲ. ಖಂಡಿತವಾಗ್ಲೂ ಹೇಳ್ತಾ ಇದೀನಿ, ಸಮಸ್ಯೆ ಅಡಿ ಬೆಂಗಳೂರಿನ ಮಲ್ಟಿಪಲ್ ಸಮಸ್ಯೆಗಳಲ್ಲಿ ನೀವು ಒಂದು ಸ್ಟ್ರಾಂಗ್ ವಾಟರ್ ಡ್ರೈನ್ ಇವತ್ತು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಕಸ ಅನ್ನತಕ್ಕಂಥ ದೊಡ್ಡ ಸಮಸ್ಯೆ ಆಗಿದೆ. GBM ಮಾಡಿ ನೀವು ಸೊಲ್ಯೂಷನ್ ಹುಡುಕಿದ್ದೀರಾ ಅಂತ ಹೇಳಿದ್ರೆ ಮತ್ತೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ 5 ಕಾರ್ಪೊರೇಷನ್ ಔಟ್ ಒಂದು ಆಡಳಿತಾಧಿಕಾರಿ ಒಬ್ಬ ಸೀನಿಯರ್ ಆಫೀಸರ್ ಹತ್ರ ಹೋಗ್ಬಿಟ್ಟು ಚುನಾಯಿತ ಪ್ರತಿನಿಧಿ ಕೈ ಕಟ್ಟಿ ನಿಂತ್ಕೊಬೇಕು ಸ್ವಾಮಿ ಅಂತ ಹೇಳ್ಬೇಕು. ಅದೇ ಇವ್ರಿಗೆ ಏನ್ ಅರ್ಥ ಆಗಿಲ್ಲ ಅಂದ್ರೆ ಇದೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಾಯ್ತು. ಏನಂತ ಹೇಳಿದ್ರೆ ನ್ಯೂಯಾರ್ಕ್ ಇರ್ಬೋದು, ಜಪಾನ್ ಟೋಕಿಯೋ ಇರ್ಬೋದು ಅಥವಾ ಲಂಡನ್ ಇರ್ಬೋದು, ಇಲ್ಲೆಲ್ಲಾನು ಸಹ ಬರುಕ್ಸ್ ಅಂತಿದೆ. ಅಂದ್ರೆ ಕಾರ್ಪೊರೇಷನ್ಸ್ ಮಲ್ಟಿಪಲ್ ಕಾರ್ಪೊರೇಷನ್ಸ್ ಇರ್ತದೆ. ಆದ್ರೆ ಮಲ್ಟಿಪಲ್ ಕಾರ್ಪೊರೇಷನ್ ಎಲ್ಲ ಸೇರಿ ಒಂದು ಮೇಯರ್ ಎಲೆಕ್ಟ್ ಮಾಡ್ತಾರೆ. ಇದು ಗಮನಾರ್ಹವಾದಂತ ವಿಚಾರ. ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರಿಗೆ ಬೇಡ. ಅವ್ರು ಏನ್ ಹೇಳ್ತಾರೆ ಗೊತ್ತಾ, ಅಶೋಕ್ ಗೌಡ್ರೆ, ಅಲ್ಲಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಿದ್ದವರಿಗೆ ಪರ್ಯಾಯ ವ್ಯವಸ್ಥೆ ಕೊಡ್ತೀವಿ, ಇಲ್ಲಿ ವ್ಯಾಪಾರ ಮಾಡಬೇಡಿ ಅಂತ ಹೇಳಿ ಹೇಳಿದ್ರಂತೆ. ಬಟ್ ಪರ್ಯಾಯ ವ್ಯವಸ್ಥೆ ಮಾಡಿರ್ಲಿಲ್ಲ. ಈಗ ಪರ್ಯಾಯ ವ್ಯವಸ್ಥೆ ಮಾಡಬೇಕಾಗಿದ್ದ ಜವಾಬ್ದಾರಿ ಯಾರ್ದು? ಈಗ 7 ಮಂದಿ ಬಲಿಯಾದ್ಮೇಲೆ ಇನ್ಮೇಲೆ ಇಲ್ಲಿ ಯಾರು ಬೀದಿ ಬದಿ ವ್ಯಾಪಾರ ಮಾಡೋ ಹಂಗಿಲ್ಲ. ಹಂಗಂದ್ರೆ ಎಲ್ಲಿ ಹೋಗ್ಬೇಕು? ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಿ ಒಂದ್ ಹೊತ್ತಿನ ಊಟ ಹುಡ್ಕೊಳ್ತಾ ಇದ್ದ ಬೀದಿ ಬದಿ ವ್ಯಾಪಾರಿಗಳು ಯಾರೊಂದು ದೋಷಿಗಳು ಅಂತ ಮಾಡೋಣ? ಇದರಲ್ಲಿ 3 ವಿಚಾರ ಬರುತ್ತೆ. ಒಂದು, ಬೀದಿ ಬದಿ ವ್ಯಾಪಾರಿಗಳು ಯಾರಿದ್ದಾರೆ ಅವ್ರಿಗೋಸ್ಕರನೇ ಒಂದು ಸೆಂಟ್ರಲ್ ಗವರ್ನಮೆಂಟ್ ಒಂದು ಸ್ಕೀಮ್ ತಂದಿದೆ. ಆ ಸ್ಕೀಮ್ ಪ್ರಕಾರ ಏನು ಅಂತ ಹೇಳಿದ್ರೆ 60% ಸೆಂಟ್ರಲ್ ಗವರ್ನಮೆಂಟ್ ಕೊಡ್ತದೆ, 40% ರಾಜ್ಯ ಸರ್ಕಾರ ಕೊಡುತ್ತೆ. ಅವರ ಬದುಕನ್ನು ಸುಸ್ಥಿರ ಮಾಡಲಿಕ್ಕೆ ಅದರಲ್ಲಿ 2 ವಿಚಾರ. ಒಂದು, ಅವರಿಗೆ ದಿನನಿತ್ಯಕ್ಕೆ ಬೇಕಾಗ್ತಕ್ಕಂತಹ ಅಮೌಂಟ್ ಏನಿದೆ ಅದು, ಜೊತೆಗೆ ಅವರ ಬದುಕನ್ನು ಕಟ್ಕೊಳ್ಳಿಕ್ಕೆ ಅಂದ್ರೆ ತಳ್ಳೋ ಗಾಡಿ ಇರ್ಬೋದು ಅಥವಾ ಅವ್ರಿಗೆ ಬೇಕಾಗಿರ್ತಕ್ಕಂಥ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಏನಾದ್ರು ಹೇಳೋದಾದ್ರೆ ಅದು. ಈ 2 ವಿಚಾರಗಳನ್ನ ಇಟ್ಕೊಂಡು ಕೇಂದ್ರ ಸರ್ಕಾರ ಒಂದು ಯೋಜನೆ ರೂಪಿಸಿತ್ತು. ಆಗ 60% ಏನ್ ಬರ್ತಾ ಇದೆ ಕೇಂದ್ರದಿಂದ ಅದು ಬರ್ತಾ ಇದೆ. ಆದ್ರೆ 40% ಸ್ಟಾಪ್ ಆಗಿ 36 ತಿಂಗಳಾಗಿದೆ. ಈಗ ಒಂದೇ ₹1 ಕೊಟ್ಟಿಲ್ಲ ಅಂತಕ್ಕಂಥದ್ದು ನೀವು ಬೇಕಾದ್ರೆ ಡಿಪಾರ್ಟ್ಮೆಂಟ್ಗಳ RTI ಹಾಕಿದ್ರೆ ಗೊತ್ತಾಗ್ತದೆ ವಿಚಾರ. ಆದ್ರೆ ಅಂದ್ರೆ ಬದುಕನ್ನ ಸುಸ್ಥಿರ ಮಾಡಲಿಕ್ಕೆ ಯಾವುದೇ ರೀತಿ ಕಾರ್ಯಯೋಜನೆಗಳನ್ನ ರಾಜ್ಯ ಸರ್ಕಾರ ಮಾಡ್ತಿಲ್ಲ ಅಂತಕ್ಕಂತಹ ವಿಚಾರಕ್ಕೋಸ್ಕರ ಹೇಳಿದೆ ಇದನ್ನ. ಆಯ್ತು. ಈಗ ಇನ್ನೂ ಒಂದು, ಆ ಬೋರಿಂಗ್ ಆಸ್ಪತ್ರೆ ಸುತ್ತಮುತ್ತ ಅಥವಾ ಶಿವಾಜಿನಗರಲ್ಲಿ
ತತ್ಸುಮಾರು ಪ್ರತಿಯೊಂದು ರೋಡ್ನು ಸಹ ಅಲ್ಲಿ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ. ಅವರಿಗೆ ರಸಲ್ ಮಾರ್ಕೆಟ್ ಅಂತಿದೆ. ಆ ರಸಲ್ ಮಾರ್ಕೆಟ್ ಅಲ್ಲದೆ ಅದ್ರ ಸುತ್ತ ರಸಲ್ ಮಾರ್ಕೆಟ್ ಸುತ್ತ ಇದ್ದಂತಹ ಏನೊಂದು ಮುಂಚೆ ಪಾರ್ಕಿಂಗ್ ಲಾಟ್ ಇತ್ತು, ಅಂದ್ರೆ ರಸಲ್ ಬ್ರಿಟಿಷರು ಸ್ಥಾಪನೆ ಮಾಡಿದಾಗ ಅದನ್ನೆಲ್ಲ ಇವಾಗ ಬೀದಿ ಬದಿ ವ್ಯಾಪಾರಿಗಳಿಗೆ ಅಂತ ಏರ್ ಮಾರ್ಕೆಟ್ ಇದ್ದಾರೆ. ಜೊತೆಗೆ ಶಿವಾಜಿನಗರ್ ಬಸ್ ಸ್ಟಾಪ್ ನಲ್ಲೂ ಸಹ ಇವರಿಗೆ ಒಂದು ಜಾಗ ಕೊಡಬೇಕು ಅಂತ ಹೇಳಿ ಒಂದು ಕಾರ್ಯಯೋಜನೆ ಆಗಿತ್ತು. ಆದ್ರೆ ಯಾವ ಕಾರ್ಯಯೋಜನೆಯೂ ಸಹ ಕಾರ್ಯಗತ ಆಗಿಲ್ಲ ಅಂತಕ್ಕಂತಹುದು ಗಣನೀಯವಾದ ವಿಚಾರ. ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಯಾವ ಸರ್ಕಾರ ಆಗ್ಲಿ ಯಾವ್ದು ಅಧಿಕಾರಿಗಳಾಗ್ಲಿ ಅಲ್ಲಿ ಆ ಬೀದಿ ಬದಿ ವ್ಯಾಪಾರಿಗಳನ್ನ ನೋಡಪ್ಪ ನಿನ್ಗೆ ಒಂದು ಸ್ಥಳ ನಿಗದಿ ಮಾಡಿದೀವಿ, ನೀನ್ ಅದರಲ್ಲಿ ದುಡ್ಡು ಕಟ್ಟಬೇಡ. ಯಾಕಂದ್ರೆ ಅವ್ರು ಏನಕ್ಕೆ ಅವ್ರು ಹೋಗಲ್ಲ ಅಂತ ಹೇಳಿದ್ರೆ, ಇಲ್ಲಿ 100 ರೂಪಾಯಿ ಕೊಡ್ಬೇಕು ಅವರು, ಇಲ್ಲಿ ರಸ್ತೆ ಮೇಲೆ ಅಲ್ಲಿ ಹೋದ್ರೆ 5,000 ರೂಪಾಯಿ ಕಿತ್ಕೊಂತಾರೆ ಕಾರ್ಪೊರೇಷನ್ ಎಂಪ್ಲಾಯೀಸ್ ಅವರು ಇವೆಲ್ಲ ಸೇರ್ಕೊಂಡು, ಇನ್ಕ್ಲೂಡಿಂಗ್ ಪೊಲೀಸರು ಸರಿ. ಸ್ವಾತಿ ಅವರು ಹೇಳ್ತಾ ಇದ್ರು ಬಿಬಿಎಂಪಿ 2008 ಅಲ್ಲಿ ಆಗೋಯ್ತು, ಬಿಎಂಪಿ ಇಂದ 2008 ಅಲ್ಲಿ ಬಿಬಿಎಂಪಿ ಆಗೋಯ್ತು ಅಂತ. ಇಲ್ಲ, 2006 ಅಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದಂತ ಸಂದರ್ಭದಲ್ಲಿ 101 ಗ್ರಾಮ ಪ್ಲಸ್ 7 ಸಿಎಂಸಿಗಳನ್ನ ಸೇರಿಸಿಕೊಂಡು ಆಗ ಬಿಎಂಪಿ ಅಂತ ಮಾಡಿದ್ರು. ಅವಶ್ಯಕತೆ ಯಾಕಿತ್ತು ಅಂತ ಹೇಳಿದ್ರೆ, ಈ ಸಿಎಂಸಿಗಳಲ್ಲಿ ಯಾವುದೇ ರೀತಿ ಆಡಳಿತ ಕಂಟ್ರೋಲ್ ಬರ್ತಾ ಇರಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಅದನ್ನು ಸೇರಿಸಲೇಬೇಕಿತ್ತು. 101 ಸಿಎಂಸಿ ಮತ್ತು ಆವತ್ತಿನ ಬಿಎಂಪಿ ಮಧ್ಯದಲ್ಲಿ ಈ ಗ್ರಾಮಗಳು ಬರ್ತಾ ಇತ್ತು. ಅದರಿಂದಾಗಿ ಈ ಸಮಸ್ಯೆ ಆಗ್ತಾ ಇದೆ. ಅದನ್ನ ಒಂದೇ ಸತಿ ನಾವು ಪರಿಹಾರ ಮಾಡಬೇಕು ಅಂತ ಹೇಳಿ 101 ಗ್ರಾಮ ಮತ್ತು 7 ಸಿಎಂಸಿಗಳನ್ನ ಬಿಎಂಪಿ ಆಗಿ ಮಾಡಿದ್ದು. ಸಮಸ್ಯೆ ಖಂಡಿತವಾಗ್ಲೂ ಬಂದಿದ್ದು ಆವಾಗಲ್ಲ, ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ. ಸಮಸ್ಯೆ ನೋಡಿ, ಬೆಂಗಳೂರಿನ ಮಲ್ಟಿಪಲ್ ಸಮಸ್ಯೆಗಳಲ್ಲಿ ನೀವು ಒಂದು ಸ್ಟ್ರಾಂಗ್ ವಾಟರ್ ಡ್ರೈನ್ ಇವತ್ತು ಒಂದು ದೊಡ್ಡ ಸಮಸ್ಯೆ ಆಗಿದೆ, ಕಸ ಅಂತಕ್ಕಂಥ ದೊಡ್ಡ ಸಮಸ್ಯೆ ಆಗಿದೆ. ಜಿಬಿಎಂ ಮಾಡಿ ನೀವು ಸೊಲ್ಯೂಷನ್ ಹುಡುಕಿದ್ದೀರಾ ಅಂತ ಹೇಳಿದ್ರೆ ಮತ್ತೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ, 5 ಕಾರ್ಪೊರೇಷನ್ ಔಟ್ ಒಂದು ಆಡಳಿತಾಧಿಕಾರಿ, ಒಬ್ಬ ಸೀನಿಯರ್ ಆಫೀಸರ್ ಹತ್ರ ಹೋಗ್ಬಿಟ್ಟು ಚುನಾಯಿತ ಪ್ರತಿನಿಧಿ ಕೈ ಕಟ್ಟಿ ನಿಂತ್ಕೊಬೇಕು ಸ್ವಾಮಿ ಅಂತ ಹೇಳ್ಬೇಕು. ಅದೇ ಇವ್ರಿಗೆ ಏನ್ ಅರ್ಥ ಆಗಿಲ್ಲ ಅಂದ್ರೆ, ಇದೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಾಯ್ತು. ಏನಂತ ಹೇಳಿದ್ರೆ, ನ್ಯೂಯಾರ್ಕ್ ಇರ್ಬೋದು, ಜಪಾನ್ ಟೋಕಿಯೋ ಇರ್ಬೋದು, ಅಥವಾ ಲಂಡನ್ ಇರ್ಬೋದು, ಇಲ್ಲೆಲ್ಲಾನು ಸಹ ಬರುಕ್ಸ್ ಅಂತಿದೆ. ಅಂದ್ರೆ ಕಾರ್ಪೊರೇಷನ್ಸ್, ಮಲ್ಟಿಪಲ್ ಕಾರ್ಪೊರೇಷನ್ಸ್ ಇರ್ತದೆ. ಆದ್ರೆ ಮಲ್ಟಿಪಲ್ ಕಾರ್ಪೊರೇಷನ್ ಎಲ್ಲ ಸೇರಿ ಒಂದು ಮೇಯರ್ ಎಲೆಕ್ಟ್ ಮಾಡ್ತಾರೆ. ಇದು ಗಮನಾರ್ಹವಾದಂತ ವಿಚಾರ. ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರಿಗೆ ಬೇಡ. ಅವ್ರು ಏನ್ ಹೇಳ್ತಾರೆ ಗೊತ್ತಾ, ಕೈಯಲ್ಲಿರ್ಬೇಕು.